ಓಕೆ. ಇಂದು ಗೌರವಾನ್ವಿತ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ರಾಷ್ಟ್ರಪತಿಗಳು ನವದೆಹಲಿ ಇವರಿಗೆ ಹಾಗೂ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ, ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಬಿಹಾರ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ, ಮಾನ್ಯ ಅಧ್ಯಕ್ಷರು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ನವದೆಹಲಿ ಇವರಿಗೆ ಒಂದು ಮನವಿಯನ್ನು ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸ್ತಾ ಇದ್ದೀವಿ. ಏನಪ್ಪ ಅಂತಂದ್ರೆ BT ಆ್ಯಕ್ಟನ್ನು ರದ್ದುಗೊಳಿಸುವ ಸಲುವಾಗಿ ಇವತ್ತು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ಹಾಗೂ ಬುದ್ಧಿಸ್ಟ್ ಸೊಸೈಟಿ ಎಲ್ಲ ಒಳಗೊಂಡಂತೆ ಇವತ್ತು ನಿನ್ನೆ 26 ನವಂಬರ್ ಸಂವಿಧಾನ ಸಮರ್ಪಣೆ ದಿನಾಚರಣೆ ಅಂಗವಾಗಿ ಅದನ್ನು ಮಾಡಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ನಾವು ನಿನ್ನೆ ಮಾಡಲದೆ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದ್ರ ಮುಖಾಂತರ ಏನಪ್ಪ ವಿಷಯ ಅಂತಂದ್ರೆ 1949ನೇ ಇಸ್ವಿಯಲ್ಲಿ BT ಆ್ಯಕ್ಟ್ ಒಂದು ಕಾಯ್ದೆಯನ್ನು ಜಾರಿ ಮಾಡ್ತಾರೆ ಬಿಹಾರ ರಾಜ್ಯದಲ್ಲಿ. ಅದು ಬುದ್ಧಗಯಾ ಅಂದರೆ ಬುದ್ಧನ ಜನ್ಮಸ್ಥಳವಾದ ಬುದ್ಧಗಯಾದಲ್ಲಿ ಒಂದು ಮಹಾಬೋಧಿ ಅಂತ ಸೊಸೈಟಿ ಮಾಡಿ ಅಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ 4 ಮಂದಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ 4 ಮಂದಿ ಬುದ್ಧರಿಗೆ ಬೌದ್ಧರಿಗೆ ಹಾಗೂ 4 ಜನ ಹಿಂದೂಗಳಿಗೆ ಅಲ್ಲೊಂದು ಕಮಿಟಿ 8 ಜನರ ಕಮಿಟಿ ಮಾಡಿ ಬೋಧಿ ಸೊಸೈಟಿಗೆ ಒಂದು ಏನು ಮಾಡಬೇಕು ಅದನ್ನು ನೇಮಕ ಮಾಡ್ತಾರೆ. ಆ ನೇಮಕವಾದಂಥ ಸೊಸೈಟಿ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಹಾಗೇನೇ ಕೂಡ ಇವತ್ತು ನಾವು ಏನು ಕೇಳ್ಕೊಳ್ತಾ ಇದ್ದೀಪ್ಪ ಅಂದ್ರೆ ಸರ್ಕಾರದಲ್ಲಿ ಈಗ ಬೌದ್ಧರಿಗೆ ಯಾಕೆ ಈ ಅನ್ಯಾಯ ಮಾಡ್ತಾ ಇದ್ರಿ ತಾವು? ಈಗ ಏನಪ್ಪ ಅಂತಂದ್ರೆ ಈಗ ಬೌದ್ಧರು ಅಂದರೆ ಬುದ್ಧ ವಿಹಾರ ಅಂದರೆ ಏನು, ಆ ಬೌದ್ಧರಿಗೆ ಮಾತ್ರ ಅಲ್ಲಿ ಆಡಳಿತ ಮಂಡಳಿ ಒಂದು ವ್ಯವಸ್ಥೆ ಕೂಡ ಅಲ್ಲಿ ಮಾಡಬೇಕಾಗತ್ತೆ. 1949 ಕಲಮನ್ನು ಕೂಡಲೇ ನೀವು ಅಲ್ಲಿ ರದ್ದು ಪಡಿಸ್ಬೇಕಂತೇಳಿ ನಾವು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ ನಾವು ಆಗ್ರಹಿಸ್ತಾ ಇದ್ದೀವಿ. ಇಂದು ವಿಜಯಪುರದಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಗೌರವಾನ್ವಿತ ರಾಷ್ಟ್ರಪತಿಗಳು ಮತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಹಾಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹಾಗೂ ಗೌರವಾನ್ವಿತ ರಾಜ್ಯಪಾಲರು ಮತ್ತು ಮಾನ್ಯ ಅಧ್ಯಕ್ಷರು ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗ ಮತ್ತು ಮಾನ್ಯ ರಿಚೆನ್ ಲಾಬೋ ಬುದ್ಧಿಸ್ಟ್ ಮೆಂಬರ್ ಅಲ್ಪಸಂಖ್ಯಾತರ ಆಯೋಗ ನವದೆಹಲಿ ಇವರುಗಳಿಗೆ ನಾವು DC ಆಫೀಸ್, ಜಿಲ್ಲಾಧಿಕಾರಿಗಳ ಆಫೀಸಿಂದ ಅಥವಾ ಜಿಲ್ಲಾಧಿಕಾರಿಗಳಿಂದ ನಾವು ಇವತ್ತು ಮನವಿ ಮಾಡ್ತಾ ಇದ್ದೀವಿ. ಈ ಮನವಿ ಮಾಡುವ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಬುದ್ಧಗಯಾದಲ್ಲಿ ಬುದ್ಧ ಹುಟ್ಟಿರುವಂತಹ ಸ್ಥಳದಲ್ಲಿ ಅಲ್ಲಿ ಕಮಿಟಿಯನ್ನು ಏನು ರಚಿಸಿರ್ತಾರಲ್ಲ, ಕಮಿಟಿ ರಚಿಸಿದರೂ ಕೂಡ ಬುದ್ಧ ಹುಟ್ಟಿದಂಥ ಸ್ಥಳದಲ್ಲಿನೇ ಗಣಪತಿಯನ್ನು ಕುಂದಿರಿಸಿ ಇದು ಬುದ್ಧನೂ ಒಂದು ವಿಷ್ಣುವಿನ ರೂಪ, ಬುದ್ಧನೂ ಹಿಂದೂವಿಗೆ ಸಂಬಂಧಪಟ್ಟಂತಹ ದೇವರು ಅಂಥೇಳಿ ಬಿಂಬಿಸಬೇಕು. ಆ ಬುದ್ಧ ಧರ್ಮ ದೇಶಾದ್ಯಂತ ಎಲ್ಲ ಕಡೆ ಹರಡಿದ್ರು ಬುದ್ಧ ಧರ್ಮ ನಮ್ಮ ಇಂಡಿಯಾದಲ್ಲೇ ಹುಟ್ಟಿ ಬುದ್ಧ ಧರ್ಮಕ್ಕೆ ವ್ಯಾಲ್ಯೂ ಇಲ್ಲಾರ್ದಂಗೆ ಆಗೈತಿ. ಸೊ ಅದಕ್ಕೋಸ್ಕರ ಗಣಪತಿ ಬಿಲಾಂಗ್ಸ್ ಟು ಹಿಂದೂ ಗಣಪತಿ ಹಿಂದೂಗೆ ಸಂಬಂಧಪಟ್ಟರೆ ಮತ್ತು ಬುದ್ಧ ಯಾವ ಜಾತಿಗೆ ಅಥವಾ ಯಾವ ಕಾಸ್ಟಿಗೆ ಸಂಬಂಧಪಟ್ಟಿಲ್ಲ ಅನ್ನುವಂಥದ್ದು ದೇಶಾದ್ಯಂತ ಬುದ್ಧ ತೋರಿಸಿದಂಥದ್ದು ಇದೆ. ಬಟ್ ಗಣಪತಿ ಹಿಂದೂಗೆ ಸಂಬಂಧಪಟ್ಟಿರುವಂಥದ್ದು ಎಲ್ಲರಿಗೂ ಗೊತ್ತು. ಬುದ್ಧನ ಹುಟ್ಟಿದ ಸ್ಥಳದಲ್ಲಿ ಗಣಪತಿಯನ್ನು ತಂದು ಕುಂದಿರಿಸಿ ಬುದ್ಧನೂ ಕೂಡ ಹಿಂದೂವಿಗೆ ಸಂಬಂಧಪಟ್ಟವನು ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಸೊ ಎಲ್ಲರಿಗೂ ಅಲ್ಪಸಂಖ್ಯಾತರಿಗೆ ಮೈನಾರಿಟಿ ಕಮ್ಯುನಿಟಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೈನಾರಿಟಿ ಕಮ್ಯುನಿಟಿಗೆ ಇದೆ, ಮತ್ತು ಹಿಂದೂಗಳಿಗೆ ಮುಜರಾ ಇಲಾಖೆ ಇದೆ. ಹಾಗೆ ನಮಗೆ ಬುದ್ಧಿಸ್ಟದವ್ರಿಗೂ ನಮಗೆ ಕೂಡ ಒಂದು ಪ್ರತ್ಯೇಕವಾದ ಕಮಿಟಿಯನ್ನು ಮಾಡಬೇಕು. ಇದನ್ನು ಅಲ್ಲಿ ರಾಜ್ಯ ಸರ್ಕಾರ ಅಥವಾ ಅಲ್ಲಿಯ ಲೋಕ ಸರ್ಕಾರ ಇದ್ರೊಳಗೆ ಏನು ಮಾಡಿದ್ದಾರೆ ಅಂತಂದರೆ ಅವರೇ ಒಂದು ಕಮಿಟಿ ಮಾಡಿರ್ತಾರಲ್ಲ, ಅವರೇ ಕಮಿಟಿ ಮಾಡಿದ್ದು ಬೌದ್ಧಿಸ್ಟರಿಗೆ ಇದು ಅವಮಾನ ಮಾಡುವಂಥದ್ದು. ಸೊ ಇದನ್ನು ನಾವು ಖಂಡಿಸಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಜಿಲ್ಲೆಯಾದ್ಯಂತ ಮಾಡ್ತಾ ಇದ್ದಾರೆ, ಇನ್ನುಳಿದ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಅಂಬೇಡ್ಕರ್ ಸಮಿತಿಯವರು ಕೂಡ ಮಾಡ್ತಾ ಇದ್ದಾರೆ. ಇನ್ನುಳಿದ ಬುದ್ಧಿಸ್ಟ್ ಇವರು ಅಲ್ಪಸಂಖ್ಯಾತರ ಆಯೋಗ ಇವ್ರನ್ನೆಲ್ಲನೂ ಕರೆದುಕೊಂಡು ಒಮ್ಮಲ್ಗೆನೇ ಹೋರಾಟ ಮಾಡ್ಕೋಬೇಕು ಅಥವಾ ಹೋರಾಟ ಹಮ್ಮಿಕೊಂಡು ಇದನ್ನು ನಾವು ಕಾರ್ಯಗತವಾಗಿ ಮಾಡುವವರೆಗೂ ನಾವು ಇದನ್ನು ಹಿಂಸರ್ಕೊಳ್ಳಲ್ಲ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀವಿ.